ನಮಸ್ಕಾರ. ಕಲಿಯೋಣಗೆ ಸ್ವಾಗತ. ಆರಾಕಲ್ ಕಂಪನಿಯಲ್ಲಿ ಕೇಳಿದಂತ SQL ಇಂಟರ್ವ್ಯೂ ಕ್ವಶನ್ ಬಗ್ಗೆ ಗಮನ ಕೊಡೋಣ ಬನ್ನಿ. As a data analyst on the Oracle sales operation team, you are given a list of sales people deals and the annual quota they need to hit. ಒಂದು ಸೇಲ್ಸ್ ಟೀಮ್ ಅಲ್ಲಿ ಇದ್ದೀರಾ ಅಂದ್ರೆ ಪ್ರತಿಯೊಬ್ಬರಿಗೂ ಒಂದೊಂದು ಟಾರ್ಗೆಟ್ ಅಂತ ಇರುತ್ತೆ. ಟಾರ್ಗೆಟ್ ನಲ್ಲಿ ಕೋಟಾ ಅಂತ ಕರೀತಾರೆ. ಒಂದು ವರ್ಷಕ್ಕೆ ಇಷ್ಟು ಸೇಲ್ಸ್ ಮಾಡಲೇಬೇಕು ಅಂತ. ರೈಟ್ ಎ ಕ್ವೈರಿ ದಟ್ ಔಟ್ಪುಟ್ಸ್ ಈಚ್ ಎಂಪ್ಲಾಯಿ ಐಡಿ ಅಂಡ್ ವೆದರ್ ದೇ ಹ್ಯಾವ್ ಹಿಟ್ ದ ಕೋಟಾ ಆರ್ ನಾಟ್. ಇಲ್ಲಿ ಎಷ್ಟು ಮಾಡಿದ್ಯಾ ಏನು ಅಂತ ಕೇಳ್ತಾ ಇಲ್ಲ. ಒಂದು ಟಾರ್ಗೆಟ್ ಸೆಟ್ ಮಾಡಿದೀವಿ, ಆ ಎಂಪ್ಲಾಯ್ ಆ ಟಾರ್ಗೆಟ್ ನ ಮೀಟ್ ಮಾಡಿದಾನ ಇಲ್ವಾ, ಮೀಟ್ ಮಾಡಿದ್ರೆ ಎಸ್ ಅಂತ ಪ್ರಿಂಟ್ ಮಾಡಿ, ಇಲ್ಲ ಅಂದ್ರೆ ನೋ ಅಂತ ಪ್ರಿಂಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಗೆ ಮುಗಿತಾ? ಇಲ್ಲ. ಆರ್ಡರ್ ದ ರಿಸಲ್ಟ್ಸ್ ಬೈ ಎಂಪ್ಲಾಯಿ ಐಡಿ ಅಸೆಂಡಿಂಗ್ ಆರ್ಡರ್. ಎಂಪ್ಲಾಯಿ ಐಡಿ ಯಾರು ಚಿಕ್ಕದಿಂದ ದೊಡ್ಡದಾಗೆ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡಿ ಅಂತ ಕೂಡ ಹೇಳಿದ್ದಾರೆ. ಡೀಲ್ ಸೈಜ್ ಅಂದ್ರೆ ಏನು, ಕೋಟಾ ಅಂದ್ರೆ ಅಂತ ಎಕ್ಸ್ಪ್ಲೇಷನ್ ಕೊಟ್ಟಿದ್ದಾರೆ. ಆಲ್ರೆಡಿ ನಾನು ಇದನ್ನ ಹೇಳಿದ್ದೀನಿ. ಸೊ ಡೀಲ್ಸ್ ಅನ್ನೋ ಟೇಬಲ್ ಎರಡು ಕಾಲಮ್ ಇರುತ್ತೆ. ಒಂದು ಎಂಪ್ಲಾಯಿ ಐಡಿ ಮತ್ತೆ ಡೀಲ್ ಸೈಜ್ ಎಷ್ಟು ಅಂತ ಎಕ್ಸಾಂಪಲ್ ಕೊಡಿ ನೋಡಿ. ಎಂಪ್ಲಾಯಿ ಐಡಿ 101, ಒಂದು ಡೀಲ್ ಸೈಜ್ ಎಷ್ಟು 4 ಲಕ್ಷದ ಮಾಡಿದ್ದಾರೆ. ಇನ್ನೊಂದ್ಸಲಿ ಅದೇ ಎಂಪ್ಲಾಯಿ 3 ಲಕ್ಷದ ಮಾಡಿದ್ದಾರೆ. ಈ ತರ ಮಲ್ಟಿಪಲ್ ಟೈಮ್ಸ್ ಅವ್ರು ಡೀಲ್ ಮಾಡಬಹುದು ಅಥವಾ ಒಂದೇ ಸಲ ಇರ್ಬೋದು, ಡಿಪೆಂಡಿಂಗ್ ಅಪಾನ್ ಅವ್ರ ಕ್ಯಾಲಿಬರ್ ಮೇಲೆ ಇರುತ್ತೆ. ಹಾಗೆ ಪ್ರತಿ ವರ್ಷದ ಸ್ಟಾರ್ಟಿಂಗ್ ಅಲ್ಲಿ ಒಬ್ಬ ಎಂಪ್ಲಾಯಿಗೆ ಎಷ್ಟು ಕೋಟಾ ಅನ್ನೋದು ಸೇಲ್ಸ್ ಕೋಟಾದಲ್ಲಿ ಹಾಕ್ಬಿಟ್ಟಿರ್ತಾರೆ. ಅಲ್ಲಿ ಎಂಪ್ಲಾಯಿ ಐಡಿ ಮತ್ತೆ ಕೋಟಾನ ಡಿಫೈನ್ ಮಾಡಿರ್ತಾರೆ. 101 ಅನ್ನೋ ಎಂಪ್ಲಾಯಿಗೆ 5 ಲಕ್ಷ ಮೀಟ್ ಮಾಡಲೇಬೇಕು ಅಂತ ಇದೆ. 201ಗೆ 4 ಲಕ್ಷ, 301ಗೆ 6 ಲಕ್ಷ. ಇಲ್ಲಿ ಕೊಟ್ಟಿರೋ ಇನ್ಪುಟ್ ಪ್ರಕಾರ 101ಗೆ ಎಸ್ ಅಂತ ಯಾಕೆ ಬರ್ತಾ ಇದೆ ನೋಡೋಣ. ಇಲ್ಲಿ ನೋಡಿ, ಇವನು 4 ಲಕ್ಷ 3 ಲಕ್ಷ, 4 + 3 7 ಆಯ್ತು. ಬೇಕಾಗಿದ್ದ ಟಾರ್ಗೆಟ್ ಎಷ್ಟು 5. ಸೊ 7 ಲಕ್ಷ 5 ಲಕ್ಷಕ್ಕಿಂತ ಜಾಸ್ತಿ ಆಗಿರೋದ್ರಿಂದ ಟಾರ್ಗೆಟ್ ಮೀಟ್ ಆಗಿದೆ. ಸೊ ಎಸ್ ಅಂತ ಪ್ರಿಂಟ್ ಆಗಿದೆ. 201 ಟಾರ್ಗೆಟ್ 4 ಲಕ್ಷ ಇತ್ತು, ಇಲ್ಲಿ ಮಾಡಿರೋದು 5 ಲಕ್ಷ. ಸೊ 1 ಲಕ್ಷ ಜಾಸ್ತಿನೇ ಮಾಡಿದ್ರಿಂದ ಎಸ್ ಅಂತ ಕೊಟ್ಟಿದ್ದಾರೆ. ಅದೇ 301 ನಾವು ಕ್ಯಾಂಡಿಡೇಟ್ 6 ಲಕ್ಷ ಇತ್ತು ಟಾರ್ಗೆಟ್, ಅವ್ರು ಎಷ್ಟು ಸೇಲ್ಸ್ ಮಾಡಿದ್ದಾರೆ 5 ಲಕ್ಷದಷ್ಟು ಮಾಡಿದ್ದಾರೆ. ಸೊ ಆನ್ಸರು ನೋ ಅಂತ ಬಂತು. ಇದೇ ರೀತಿ ನಾವು ಯಾವ ಕ್ವೈರಿ ಬರೆದ್ರೆ ಔಟ್ಪುಟ್ ಬರುತ್ತೆ ಅನ್ನೋದೇ ಕ್ವಶನ್. ಸೊ ಇಲ್ಲಿ ಫಸ್ಟ್ ನಾವು ನೋಡೋಣ ಬನ್ನಿ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಡೀಲ್ಸ್ ಮಾಡೋಣ. ಏನಂತ ಬರುತ್ತೆ, ಇಷ್ಟು ಜನ ಎಂಪ್ಲಾಯೀಸು ಇಷ್ಟು ಡಿಫ್ರೆಂಟ್ ಡೀಲ್ಸ್ ಮಾಡಿದ್ದಾರೆ ಅಂತ ಬಂತು. ಓಕೆ, ದಟ್ಸ್ ಗುಡ್. ನೆಕ್ಸ್ಟ್ ಇವ್ರದೆಲ್ಲ ಟಾರ್ಗೆಟ್ ಏನು ಅಂತ ನೋಡೋಣ. ಸೆಲೆಕ್ಟ್ ಸ್ಟಾರ್ ಫ್ರಮ್, ಈ ಟೇಬಲ್ ಹೆಸರು ಏನು ಅಂತ ಒಂದ್ಸರಿ ನೋಡ್ಕೋಣ. ಸೇಲ್ಸ್ ಅಂಡರ್ಸ್ಕೋರ್ ಕೋಟಾ. ಓಕೆ, ಸೇಲ್ಸ್ ಅಂಡರ್ಸ್ಕೋರ್ ಕೋಟಾ ಅಂತ ಕೊಟ್ಟಿದ್ದಾರೆ. ರನ್ ಮಾಡಿ. ಸೇಲ್ಸ್ ಅಂಡರ್ಸ್ಕೋರ್ ಕೋಟಾ ಇಲ್ವಾ, ಕೋಟಾಸ್. ಸೊ ಇಲ್ಲೊಂದು ಟೈಪೋ ಮಿಸ್ಟೇಕ್ ಆಗಿದೆ, ಕೋಟಾಸ್ ಅಂತ ಮಾಡಿದಾಗ ರನ್ ಆಯಿತು. ಸೊ ಇಷ್ಟು ಜನ ಎಂಪ್ಲಾಯೀಸ್ ಇದ್ದಾರೆ, ಅವ್ರ ಇಂಡಿವಿಜುವಲ್ ಟಾರ್ಗೆಟ್ಸ್ ಎಷ್ಟು ಅಂತ ಕ್ಲೀನಾಗಿ ಕೊಟ್ಟಿದ್ದಾರೆ. ಇವಾಗ ನಾವು ಮಾಡ್ಬೇಕಾದ ಕೆಲಸ ಏನಂದ್ರೆ, ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಫಸ್ಟ್ ಏನಂತ ಮಾಡಿದೆ ಹೇಳಿ. ಎರಡು ಟೇಬಲ್ ಕಾಮನ್ ಆಗಿರೋದು ಎಂಪ್ಲಾಯ್ ಐಡಿ. ಸೊ ಫಸ್ಟ್ ಎಂಪ್ಲಾಯ್ ಐಡಿ ಯೂಸ್ ಮಾಡ್ಕೊಂಡು ಜಾಯಿನ್ ಮಾಡೋಣ. ಜೊತೆಗೆ ಈ ಡೀಲ್ಸ್ ಅನ್ನೋ ಟೇಬಲ್ ಅಲ್ಲಿ ಇವರು ಇಂಡಿವಿಜುವಲ್ ಆಗಿ ಮಾಡಿರ್ತಾರಲ್ಲ ವೇರಿಯಸ್ ಡೀಲ್ಸ್ ನ ಎಲ್ಲದನ್ನು ಆಡ್ ಮಾಡೋಣ. ಯಾಕಂದ್ರೆ ನಮ್ಮ ಕೋಟಾ ಮೀಟ್ ಮಾಡೋದಕ್ಕೆ ನಾನು ಏನ್ ಮಾಡಿದೆ, 4 ಲಕ್ಷ + 3 ಲಕ್ಷ 7 ಲಕ್ಷ ಹತ್ರ ಮಾಡಿದೆ. ಸೊ ಫಸ್ಟ್ ಫಂಕ್ಷನಾಲಿಟಿ ಸಮ್ ಮಾಡ್ಕೊಂಡ್ಬಿಡೋಣ. ಸೊ ನನ್ಗೆ ಏನೇನು ಬೇಕಿಲ್ಲಿ, ಸೆಲೆಕ್ಟ್ ಎಂಪ್ಲಾಯ್ ಐಡಿ ಬೇಕೇ ಬೇಕು. ಸೊ ಎಂಪ್ಲಾಯಿ ಅಂಡರ್ಸ್ಕೋರ್ ಐಡಿ ಕಾಮ ಸಮ್ ಆಫ್ ಡೀಲ್ ಸೈಜ್ ಮಾಡೋಣ. ಸಮ್ ಆಫ್ ಡೀಲ್ ಸೈಜ್, ಯಾಕಂದ್ರೆ ನಿಮಗೆ ಇಂಡಿವಿಜುವಲ್ ಡೀಲ್ಸ್ ಬೇಕಾಗಿಲ್ಲ, ಟೋಟಲ್ ಎಷ್ಟು ಮಾಡಿದ್ದಾರೆ ಅಂತ ಬೇಕು. ಆಸ್ ನಾನು ಇದು ಕಂಪ್ಲೀಟೆಡ್ ಡೀಲ್ಸ್ ಅಂತ ಮಾಡ್ತೀನಿ. ಇದನ್ನ ಅವ್ರು ಕೇಳಿಲ್ಲ, ಇಂಡಿವಿಜುವಲ್ ಆಗಿ ಬೇಕಾದ್ರೆ ಮಾಡಿದ್ದೀನಿ. ಫ್ರಮ್ ಯಾವ ಟೇಬಲ್ ಇಂದ, ಡೀಲ್ಸ್ ಅನ್ನೋ ಟೇಬಲ್ ಇಂದ. ಇಲ್ಲಿ ನಾನು ಅಗ್ರಿಗೇಟ್ ಫಂಕ್ಷನ್ ಯೂಸ್ ಮಾಡಿದ್ರಿಂದ ಗ್ರೂಪ್ ಬೈ ಯೂಸ್ ಮಾಡಲೇಬೇಕು. ಗ್ರೂಪ್ ಬೈ ಎಂಪ್ಲಾಯಿ ಐಡಿ. ಇದನ್ನ ಒಂದ್ಸಲಿ ರನ್ ಮಾಡ್ಬಿಟ್ಟು ನೋಡೋಣ. ನೋಡಿ, ಇಲ್ಲಿ ನಮಗೆ ಡೀಟೇಲ್ ಆಗಿ ಬಂತು. 405 ಅನ್ನೋ ಎಂಪ್ಲಾಯಿ 1,35,000 ಅಷ್ಟು ಮಾಡಿದ್ದಾರೆ. 101 ಅನ್ನೋ ಎಂಪ್ಲಾಯಿ 7 ಲಕ್ಷ ಅಷ್ಟು ಮಾಡಿದ್ದಾರೆ. ಈ ತರ ಇಂಡಿವಿಜುವಲ್ ಆಗಿ ಆಗಲೇ ಬಂದು ಇಲ್ಲಿ ಮಾಡಿದಾಗ ಏನಂತ ಬಂತು, ಇಂಡಿವಿಜುವಲ್ ಆಗಿ ಬಂತು. ಇವಾಗೆಲ್ಲ ಸಮ್ ಎಲ್ಲ ಆಡ್ ಆಗಿ ಬರ್ತಾ ಇದೆ. ಅದೇ ನಾನು ಇನ್ನೊಂದು ಟೇಬಲ್ ಅಲ್ಲಿ ತೋರಿಸಲ್ವಾ, ಒಂದೊಂದು ಎಂಪ್ಲಾಯಿಗೆ ಎಷ್ಟು ಟಾರ್ಗೆಟ್ ಸೆಟ್ ಆಗಿತ್ತು ಅಂತ. ಅದು ನಮಗೆ ಬರಬೇಕು ಅಂದ್ರೆ ಇಲ್ಲಿ ಜಾಯಿನ್ ಮಾಡೋಕ್ಕೆ ಟ್ರೈ ಮಾಡೋಣ. ಫ್ರಮ್ ಆದ್ಮೇಲೆ ಇನ್ನರ್ ಜಾಯಿನ್ ಸೇಲ್ಸ್ ಅಂಡರ್ಸ್ಕೋರ್ ಕೋಟಾ. ಪ್ರತಿ ಸರಿ ಸೇಲ್ಸ್ ಅಂಡರ್ಸ್ಕೋರ್ ಕೋಟಾ ಅಂತ ದೊಡ್ಡದಾಗ ಬರೆಯೋ ಬದಲು SQ ಅಂತ ಬೇಕಾದ್ರೆ ಬರಿತೀನಿ. SQ ಯಾವ ಕಂಡೀಷನ್ ಮೇಲೆ, ಆನ್ ಡೀಲ್ಸ್ ಡಾಟ್ ಎಂಪ್ಲಾಯಿ ಐಡಿ ಇಸ್ ಈಕ್ವಲ್ ಟು ಇವೆರಡು ಟೇಬಲ್ ಮಧ್ಯೆ ಕಾಮನ್ ಆಗಿರೋದು ಯಾವುದು, ಎಂಪ್ಲಾಯಿ ಐಡಿ. ಎಂಪ್ಲಾಯಿ ಐಡಿ ಅಂತ ಕೊಡೋಣ. ಸೊ ಇಲ್ಲೆಲ್ಲದಕ್ಕೂ ಸ್ವಲ್ಪ ಪ್ರಿಫಿಕ್ಸ್ ಕೊಡೋಣ. ಇದು ಯಾವ ಕನ್ಫ್ಯೂಷನ್ ಇರಬಾರ್ದಲ್ವಾ. ಇದು ಡೀಲ್ಸ್ ಟೇಬಲ್ ಅಲ್ಲಿರೋ ಎಂಪ್ಲಾಯಿ ಐಡಿ. ಸಮ್ ಆಫ್ ಡೀಲ್ ಸೈಜ್, ಡೀಲ್ ಸೈಜ್ ಯಾವುದು ಮತ್ತೆ ಡೀಲ್ಸ್ ಅನ್ನೋ ಟೇಬಲ್ ಇಂದ ತೊಗೊಳತ್ತೆ. ಕಂಪ್ಲೀಟೆಡ್ ಡೀಟೇಲ್ಸ್ ಬರುತ್ತೆ. ಇದ್ರ ಜೊತೆಗೆ ನಾನು ಹೇಳಿದ್ದು ಅವ್ರ ಕೋಟಾ ಎಷ್ಟು ಅಸೈನ್ ಮಾಡಿದ್ರು ಅಂತ ಒಂದ್ಸಲಿ ಪ್ರಿಂಟ್ ಮಾಡೋಣ. ಆಮೇಲೆ SR ಬಗ್ಗೆ ತಲೆ ಕೆಡಿಸ್ಕೊಳ್ಳೋಣ. ಸೊ ಕಾಮ ಕೋಟಾ, ಇದು ಏನು ಕೋಟಾ ಇದು, SQ ಡಾಟ್ ಕೋಟಾ. ಇಲ್ಲಿ SQ ಡಾಟ್ ಕೋಟಾ ಯೂಸ್ ಮಾಡೋದ್ರಿಂದ ಇಲ್ಲಿ ಸಾರ್ಟಿಂಗ್ ಅಲ್ಲಿ ಕೂಡ ನಾವು ಅದನ್ನ ಗ್ರೂಪ್ ಬೈ ಕೂಡ ನಾವು ಅದನ್ನ ಯೂಸ್ ಮಾಡಬೇಕಾಗುತ್ತೆ. ಡೀಲ್ಸ್ ಡಾಟ್ ಎಂಪ್ಲಾಯ್ ಐಡಿ ಕಾಮ SQ ಡಾಟ್ ಕೋಟಾ. ಇನ್ನೊಂದ್ಸಲಿ ರನ್ ಮಾಡಿ ನೋಡೋಣ. ಕಾಮ ಡಾಟ್ ಬದಲು ಕಾಮ ಹೋಗಿದೆ. ರನ್ ಮಾಡಿದ್ರೆ ಏನಂತ ಬರ್ತಾ ಇದೆ, ಒಬ್ಬ ಎಂಪ್ಲಾಯ್ದು ಇಷ್ಟು ಡೀಲ್ ಕಂಪ್ಲೀಟ್ ಮಾಡಿದೆ, ಅವ್ನಿಗೆ ಬೇಕು ಇದ್ದಿದ್ದು ಕೋಟಾ ಇಷ್ಟು. ಸೊ ಎರಡು ಡೀಟೇಲ್ಸ್ ಬಂದ್ಬಿಡ್ತು ನನಗೆ. ಇವಾಗ ನಾನು ಮಾಡಬೇಕಾಗಿರೋದು ಬೇಸಿಕ್ ಮ್ಯಾಥಮೆಟಿಕ್ಸ್ ಅಷ್ಟೇ. ಈ ಕಂಪ್ಲೀಟೆಡ್ ಡೀಲ್ ಗ್ರೇಟರ್ ದ್ಯಾನ್ ಕೋಟಾ ಇತ್ತು ಅಂದ್ರೆ ಅವ್ನಿಗೆ ಮೇಡ್ ಕೋಟಾ ಅನ್ನೋ ಜಾಗದಲ್ಲಿ ಎಸ್ ಅಂತ ಪ್ರಿಂಟ್ ಮಾಡ್ತೀನಿ. ಲೆಸ್ ಇತ್ತು ಅಂದ್ರೆ ನೋ ಅಂತ ಪ್ರಿಂಟ್ ಮಾಡ್ತೀನಿ. ಇದ್ರ ಜೊತೆಗೆ ಇನ್ನೊಂದು ಕಂಡೀಷನ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಆರ್ಡರ್ ದ ರಿಸಲ್ಟ್ಸ್. ಫಸ್ಟ್ ಆರ್ಡರ್ ಮಾಡ್ಬೋಣ. ಇಲ್ಲಿ ಹೋಗ್ಬಿಟ್ಟು ಆರ್ಡರ್ ಬೈ ಎಂಪ್ಲಾಯಿ ಐಡಿ. ಇಲ್ಲಿ ಕನ್ಫ್ಯೂಷನ್ ಇರಬಾರ್ದು ಅಂದ್ರೆ ಡೀಲ್ಸ್ ಡಾಟ್ ಎಂಪ್ಲಾಯ್ ಐಡಿ ಅಂತ ಮಾಡಿ ರನ್ ಮಾಡೋಣ.
ಸೊ ಅವಾಗ ಎಂಪ್ಲಾಯ್ ಐ ಡಿ ಪ್ರಕಾರ ಸಾರ್ಟ್ ಆಯ್ತು ನೋಡಿ, 1 ಇಂದ ಶುರು ಆಯ್ತು, 10120 ಅಂತ ಕ್ಲೀನಾಗಿ ಸಾರ್ಟ್ ಔಟ್ ಆಯ್ತು. ಇವಾಗ ನಮ್ಗೆ ಇದೆರಡು ಬೇಕಾಗಿಲ್ಲ, ಎಂಪ್ಲಾಯ್ ಐ ಡಿ ಬೇಕು, ಬಟ್ ಇಲ್ಲಿ ಮೇಡ್ ಅಂಡರ್ಸ್ಕೋರ್ ಕೋಟಾ ಅನ್ನೋದು ನಮ್ಗೆ ಬೇಕಾಗಿದೆ. ಸೊ ಇಲ್ಲಿ ಈ ಕಾಲಮ್ ಬೇಕು, ಇವೆರಡು ಕಾಲಮ್ ನಮಗೆ ಬೇಕಾಗಿಲ್ಲ. ನಮ್ಗೆ ಬೇಕಾಗಿರೋ ಕಾಲಮ್ ಯಾವುದು, ಅಲಿಯಾಸ್ ನೇಮ್ ಏನು ಕೊಟ್ಬಿಟ್ಟಿದ್ದಾರೆ, ಮೇಡ್ ಅಂಡರ್ಸ್ಕೋರ್ ಕೋಟಾ ಅಂತ ಕೊಟ್ಟಿದ್ದಾರೆ. ಇದನ್ನ ಅರೈವ್ ಮಾಡೋದು ಹೆಂಗೆ, ನಾನು ಹೇಳ್ದಂಗೆ ಕಂಡೀಷನ್ ಇರೋದ್ರಿಂದ ಕೇಸ್ ಸ್ಟೇಟ್ಮೆಂಟ್ಸ್ ಯೂಸ್ ಮಾಡೋಣ. ಕೇಸ್ ವೆನ್ ಏನು ಕಂಪ್ಲೀಟೆಡ್ ಡೀಲ್ಸ್ ಹೆಂಗ್ ಬಂತು ನಿಮಗೆ, ಸಮ್ ಆಫ್ ಡೀಲ್ ಸೈಜ್ ಅಲ್ವಾ, ಇಲ್ಲಿ ಅಲಿಯಾಸ್ ನಾನು ಯೂಸ್ ಮಾಡ್ತಿರೋದ್ರಿಂದ ಈ ತರ ಬರ್ತದೆ, ಸಮ್ ಆಫ್ ಡೀಲ್ಸ್ ಡಾಟ್ ಡೀಲ್ ಅಂಡರ್ಸ್ಕೋರ್ ಸೈಜ್ ಅನ್ನೋದು ಕಾಲಮ್ ಈಸ್ ಗ್ರೇಟರ್ ದ್ಯಾನ್, ಈ ಕಾಲಮ್ಗೆ ಏನಂತ ತಗೊಂಡಿದ್ದೀನಿ ನಾನು, ಕೋಟಾ. ಸೊ ಎಸ್ ಕ್ಯೂ ಡಾಟ್ ಕೋಟಾ, ದೆನ್ ಏನಂತ ಆಗಬೇಕು, ಎಸ್ ಅಂತ ಪ್ರಿಂಟ್ ಆಗಬೇಕು, ಎಲ್ಸ್ ನೋ ಅಂತ ಪ್ರಿಂಟ್ ಆಗುತ್ತೆ. ಓಕೆನಾ, ಇಲ್ಲಿಗೆ ಎಂಡ್ ಆಗುತ್ತೆ, ಎಂಡ್. ಇಲ್ಲಿಗೆ ಕೇಸ್ ಸ್ಟೇಟ್ಮೆಂಟು ಎಂಡ್ ಆಯಿತು. ಇಲ್ಲಿ ಔಟ್ಪುಟ್ ಏನು ಬರುತ್ತೆ ಅದನ್ನ ನಾನು ಒಂದು ಕಾಲಮಲ್ಲಿ ಮೇಡ್ ಕೋಟಾ ಅಂತ ಕರಿತಾ ಇದ್ದೀನಿ. ಫ್ರಮ್ ಡೀಲ್ಸ್ ಅನ್ನೋ ಟೇಬಲಲ್ಲಿ ಇನ್ನರ್ ಜಾಯಿನ್ ಮಾಡಿ ಮಾಡ್ತಾ ಇದ್ದೀನಿ. ಇದೊಂದ್ಸಲಿ ರನ್ ಮಾಡಿ ನೋಡಿ. ಯಾವ್ದಾವ್ದು ಕಂಡೀಷನ್ ಮೀಟ್ ಆಗಿತ್ತು ಅದೆಲ್ಲ ಎಸ್ ಆಯಿತು, ಯಾವ್ದು ಕಂಡೀಷನ್ ಮೀಟ್ ಆಗಿಲ್ಲ ಅದೆಲ್ಲ ನೋ ಆಯಿತು. ಸೊ ಈ ಕ್ವಶನ್ ಯಾವ್ದಕ್ಕೋಸ್ಕರ ನಮ್ಗೆ ಕೇಳಿದ್ದಾರೆ ಅಂದರೆ ಇನ್ನರ್ ಜಾಯಿನ್ಸ್ ಕಾನ್ಸೆಪ್ಟ್ ಗೊತ್ತಾಗಲಿ, ಜೊತೆಗೆ ಅಗ್ರಿಗೇಷನ್ ಫಂಕ್ಷನ್ಸ್ನ ಯಾವ ಥರ ಯೂಸ್ ಮಾಡೋದು, ಅದ್ರ ಜೊತೆಗೆ ಕಂಜಂಕ್ಷನ್ ಅಲ್ಲಿ ಕೇಸ್ ಸ್ಟೇಟ್ಮೆಂಟ್ಸ್ ಯೂಸ್ ಮಾಡಿ ಆನ್ ದ ಫ್ಲೈ ಕಾಲಮ್ಸ್ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಗೊತ್ತಿಲ್ವಾ ಅಂತ ಈ ಕ್ವಶನ್ ಕೇಳಿದ್ದಾರೆ. ಸಬ್ಮಿಟ್ ಮಾಡಿ ನೋಡೋಣ. ಎಸ್, ಆನ್ಸರ್ ಇಸ್ ರೈಟ್. ಔಟ್ಪುಟ್ ಇದೆ ಎಕ್ಸ್ಪೆಕ್ಟೇಷನ್ ಇತ್ತು, ನಮ್ದು ಔಟ್ಪುಟ್ ಕೂಡ ಅದೇ ಥರ ಬಂದಿದೆ. ಈ ಎಸ್ ಕ್ಯೂ ಎಲ್ ನ ಕಲಿಬೇಕು ಅಂದರೆ ನಮ್ಮ ಕಲಿಯೋಣದಲ್ಲಿ ಬೇಸಿಕ್ ಕೋರ್ಸ್ ಒಂದು ಇದೆ, 0 to Hero ಕೋರ್ಸ್ ಅಂತ. ಫ್ರೀ ಆಗಿ ಎನ್ರೋಲ್ ಆಗಿ ಕಂಪ್ಲೀಟ್ ಮಾಡಿದ್ರೆ ನಮ್ಮ ಕಡೆಯಿಂದ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ನಿಮಗೆ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನೂ ಹೆಚ್ಚು ಇಂಟರ್ವ್ಯೂ ಕ್ವಶನ್ಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.